ಓಕೆ, ಫಸ್ಟ್ ಒನ್ ಇದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ. ನಾನು ನಿಮಗೆ ಟೈಮ್ ಕೊಡ್ತಾ ಇದ್ದೀನಿ. ನಾವು ಮನೆಗೆ ಟೈಲ್ಸ್ ಹಾಕಿಸುತ್ತೇವೆ. ವಿ ಆರ್ ಗೋಯಿಂಗ್ ಟು ಟೈಲ್ ದ ಹೌಸ್. ನೆಕ್ಸ್ಟ್ ಒನ್ ಟ್ರೈ ಮಾಡಿ. ಇದು ಮೊದಲಿದ್ದಷ್ಟು ಚೆನ್ನಾಗಿಲ್ಲ. ಸೊ ಇದನ್ನ ಈ ಥರ ಹೇಳಬೇಕು. ಇಟ್ಸ್ ನಾಟ್ ಆಸ್ ಗುಡ್ ಆಸ್ ಇಟ್ ಯೂಸ್ ಟು ಬಿ. ರೈಟ್. ನೆಕ್ಸ್ಟ್ ಒನ್, ನನಗೆಲ್ಲ ಕಡೆ ಈ ಬ್ಯಾಗ್ನ ಹೊತ್ಕೊಂಡು ತಿರುಗೋದಕ್ಕಾಗಲ್ಲ. I can't lug around this bag everywhere. Next one, ನನಗೆ ಹಾರ್ಟ್ ಅಟ್ಯಾಕ್ ಬಂದ ಹಾಗಾಯ್ತು. I almost had a heart attack. Next one, ಯಾಕೆ ಹುಟ್ಟಿದ ಮಕ್ಕಳು ಆದ್ರೆ ಕಣ್ಣೀರು ಬರೋದಿಲ್ಲ? ಟ್ರೈ ಮಾಡಿ. Why can't newborn babies cry tears? Got it? Next one, try ಮಾಡಿ. It will make your head spin. Got it? And next one, ಅದು ಸಾಕಾಗೋದಿಲ್ಲ ಅಂತ ನೀವು ಹೇಳಬೇಕು. ಹೇಗೆ ಹೇಳ್ತೀರಾ? That's not going to be enough ಅಂತ ಹೇಳಿ. ನೆಕ್ಸ್ಟ್, ನೀನು ಇವತ್ತು ಮೇಕಪ್ ಹಾಕ್ಕೊಂಡಿದ್ದೀಯಾ ಅಂತ ಕೇಳಬೇಕು. ಸೊ ಅವ್ರು ನೋಡೋದಕ್ಕೆ ಹೇಗೆ ಕಾಣ್ತಿದ್ದಾರೆ, ಅವರ ಅಪಿಯರೆನ್ಸ್ ಬಗ್ಗೆ ಕ್ವಶನ್ ಮಾಡಬೇಕು. ಕೇಳಿ. ಆರ್ ಯು ವೇರಿಂಗ್ ಮೇಕಪ್ ಟುಡೇ ಅಂತ ಕೇಳಬೇಕು. ನೆಕ್ಸ್ಟ್, ಈ ಕಾಲದಲ್ಲಿ ಇದನ್ನು ಎಲ್ಲೋ ಒಬ್ರು ಯೂಸ್ ಮಾಡ್ತಾರೆ, ಯಾರೋ ಒಬ್ರು ತೀರಾ ಕಡಿಮೆ ಅಂತ ಹೇಳಬೇಕು. ಅವಾಗ ಹೇಳಿ, ಹಾರ್ಡ್ಲಿ ಎನಿವನ್ ಯೂಸಸ್ ಇಟ್ ದೀಸ್ ಡೇಸ್ ಅಂತ. ಹಾರ್ಡ್ಲಿ ಎನಿವನ್ ಅಂದರೆ ಯಾರೋ ಒಬ್ರು, ಎಲ್ಲೋ ಒಬ್ರು. ಆ್ಯಂಡ್ ದ ಲಾಸ್ಟ್ ಒನ್, ಟ್ರೈ ಮಾಡಿ. ನನಗೋಸ್ಕರ ಅಷ್ಟೊಂದು ಕಷ್ಟ ತಗೋಬೇಡಿ ಪ್ಲೀಸ್ ಅಂತ ನೀವು ಹೇಳಬೇಕು. ಸೊ ಆವಾಗ ಹೇಳಿ, ಪ್ಲೀಸ್ ಡೋಂಟ್ ಗೋ ಟು ಎನಿ ಬಾದರ್. ಇಟ್ಸ್ ಅ ಫ್ರೇಸ್. ಇದನ್ನ ಇದೇ ರೀತಿನೇ ಹೇಳ್ತೀವಿ. Please don't go to any bother, or please don't go to any bother on my account ಅಂತಾನು ಹೇಳ್ಬೋದು ನೀವು. ಸೊ ಗಾಟ್ ಇಟ್? ಇದನ್ನ ನೋಟ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ಲೀಸ್ ಈ ವಿಡಿಯೋನ ಎಲ್ಲರಿಗೂ ಈಗಲೇ ಶೇರ್ ಮಾಡಿ ವಾಟ್ಸ್ಆ್ಯಪ್ನಲ್ಲಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.